ಮುಖ್ಯವಾಗಿ ಯಾಕೆ ಇದು ಸಡನ್ ಆಗಿ ಶುರುವಾಗಿದೆ ಸರ್? ಈ ಸಡನ್ ಡೆತ್ ಆಗಿರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅಂದ್ರೆ ಮೊದ್ಲಿಂದನೂ ಇತ್ತು, ಬಟ್ ಈ ಒಂದ್ ತಿಂಗಳಲ್ಲಿ ಯಾಕೆ ಸಡನ್ ಆಗಿ ಶುರುವಾಯ್ತು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಹೃದಯಘಾತ ಆಗೋದು, ಆಮೇಲೆ ಹೃದಯಘಾತ ಆದ ನಂತರ ಸಡನ್ ಕಾರ್ಡಿಯಾಕ್ ಡೆತ್ ಆಗೋದು, ಇದು ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ. ಕೇವಲ ಲಾಸ್ಟ್ 1 ಅಥವಾ 2 ತಿಂಗಳಲ್ಲಿ ಮಾತ್ರ ಅಲ್ಲ, ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ. ಒಂದು 2023ರಲ್ಲಿ ಭಾರತ ಮಂಟಪ ಅಂತ ಹೇಳಿ G21 ಸಮಿಟ್ ಆಯ್ತಲ್ಲ, G20 ಸಮಿಟ್ ಆಯ್ತಲ್ಲ, ಅದರಲ್ಲಿ ನಾನು ಇದರ ಬಗ್ಗೆನೇ ಒಂದು ಟಾಪಿಕ್ ಇದೆ, ಏನು ಇನ್ಕ್ರೀಸಿಂಗ್ ಹಾರ್ಟ್ ಅಟ್ಯಾಕ್ಸ್ ಇನ್ ಇಂಡಿಯಾ. 10 ಜನ 45 ವರ್ಷಕ್ಕಿಂತ ಕೆಳಗಿದ್ದವರಲ್ಲಿ ಹೃದಯಘಾತ ಆದವರಲ್ಲಿ ಅಟ್ಲೀಸ್ಟ್ 80%, ಅಂದ್ರೆ ಔಟ್ ಆಫ್ 10 ಕೇಸಸ್ 8 cases either there will be pre diabetic or diabetic incidentally detected, plus there will be either smoking, ಗುಟ್ಕಾ, ತಂಬಾಕು, ಸಿಗರೇಟ್ ಆ ಥರ ಮಾಡೋರಿಗೆ ಈ ಹೃದಯಘಾತಗಳು ಹೆಚ್ಚಾಗ್ತಾ ಇದೆ. ಸರ್, ನೀವು 1 ವರ್ಷ ಹಿಂದೆ ನಾನು ಬಂದಿದ್ದೆ ನಿಮ್ಮ ಹತ್ರ, ನೀವು ಗುಟ್ಕಾ ತಂಬಾಕು ತಿನ್ಬೇಡ ಅಂದಿದ್ರಿ, ಅದಾದ್ರೂ ನಾನು ತಿಂದೆ. ನಾನು 6 ತಿಂಗಳ ಹಿಂದೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ನಾನು ಜಯದೇವ್ ಸ್ಟೆಂಟ್ ಹಾಕೊಂಡು ಬಂದಿದ್ದೀನಿ. ಈ ತರ 4 ಪೇಷಂಟ್ ಇದ್ದಾರೆ. ತಿರುಪತಿ ಬೆಟ್ಟ ಇದೆ, ಹಿಮಾಲಯ ಟ್ರೆಕ್ಕಿಂಗ್ ಹೋಗಿದೆ, ಅವ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಕೋವಿಡ್ ಲಿಂಕ್ ಬಂತು, ಕೋವಿಡ್ ವ್ಯಾಕ್ಸಿನ್ ಲಿಂಕ್ ಬಂತು. ಇದೆಲ್ಲ ನಾವು ಲಾಸ್ಟ್ ನನ್ನ ಪೇಜ್ ಅಲ್ಲೇ ನೋಡಿದ್ರೆ, ಹಿರಾಪುರ ನನ್ನ ಪೇಜ್ ಅಲ್ಲೇ ಬರುತ್ತೆ. ಎಷ್ಟೋ ನಾನು ಕಾನ್ಫರೆನ್ಸ್ ಮಾಡಿದ್ದೆ, ಎಷ್ಟೋ 2018 ಹೇಳಿದೆ ಮೇಡಮ್. 25, 26, 27 3 ಲಗ್ನ ಆಗದೆ ಇರೋಂಥ ಯುವಕರು ನಮ್ಮ ಹೃದಯಘಾತ ಆಗಿ ಬಂದಿದ್ರು. ಅದಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿದೀವಿ. ನಾವು ಇದು ಯುವಕರೆಲ್ಲ ಇದರ ಬಗ್ಗೆ ಕಾಳಜಿ ವಹಿಸಬೇಕು. ನಮಸ್ಕಾರ, ಸೂಪರ್ ಹಿಟ್ಸ್ 93.5 FM. ನಾನು ನಿಮ್ಮ ಆರ್ಜೆ ವಾಣಿ. ಇವತ್ತು ವಿಶೇಷವಾಗಿ ಹೃದಯ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ನಾನು ಭೇಟಿ ಮಾಡಿದ್ದೀನಿ ನಮ್ಮ ಕಲಬುರ್ಗಿಯ ಹೆಸರಾಂತ ಹೃದ್ರೋಗ ತಜ್ಞರಾಗಿರುವಂತ ಡಾಕ್ಟರ್ ಈರಣ್ಣ ಹಿರಾಪುರ್ ಸರ್. ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಯಾವ ತರದ ಒಂದು ಪ್ಯಾನಿಕ್ ಸಿಚುವೇಶನ್ ಇದೆ, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಜನ ಹೇಗೆ ತೊಂದರೆ ಒಳಗಾಗ್ತಿದ್ದಾರೆ, ಜೊತೆಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಈ ನಿಟ್ಟಿನಲ್ಲಿ ನಮ್ಮ ಹೃದಯ ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಈರಣ್ಣ ಹಿರಾಪುರ್ ಸರ್ ಅವರಿದ್ದಾರೆ. ಮಾತಾಡೋಣ. ನಮಸ್ತೆ ಸರ್. ಸರ್, ಮೊಟ್ಟ ಮೊದಲಿಗೆ ಸರ್, ಈಗ ನಿಮಗೂ ಕೂಡ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಮುಖ್ಯವಾಗಿ ಯಾಕೆ ಇದು ಸಡನ್ ಆಗಿ ಶುರುವಾಗಿದೆ ಸರ್? ಈ ಸಡನ್ ಡೆತ್ ಆಗಿರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅಂದ್ರೆ ಮೊದ್ಲಿಂದನೂ ಇತ್ತು, ಬಟ್ ಈ ಒಂದ್ ತಿಂಗಳಲ್ಲಿ ಯಾಕೆ ಸಡನ್ ಆಗಿ ಶುರುವಾಯ್ತು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇದು ಸಡನ್ ಆದಂತ ಕಾಯಿಲೆ ಅಲ್ಲ ಮೇಡಮ್. ಇದು ಲಾಸ್ಟ್ 3 ದಶಕಗಳಿಂದ, ಅಂದ್ರೆ ಲಾಸ್ಟ್ 30 ವರ್ಷಗಳಿಂದ ಹೆಚ್ಚಾಗ್ತಾನೆ ಬರ್ತಾ ಇದೆ. ಇವಾಗ ಮೀಡಿಯಾ ಎಲ್ಲ ಇದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಹೃದಯಘಾತ ಆಗೋದು, ಆಮೇಲೆ ಹೃದಯಘಾತ ಆದ ನಂತರ ಸಡನ್ ಕಾರ್ಡಿಯಾಕ್ ಡೆತ್ ಆಗೋದು, ಇದು ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ. ಕೇವಲ ಲಾಸ್ಟ್ 1 ಅಥವಾ 2 ತಿಂಗಳಲ್ಲಿ ಮಾತ್ರ ಅಲ್ಲ, ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ನಾವು ಮಲ್ಟಿಪಲ್ ನಂಬರ್ ಆಫ್ ಟೈಮ್ಸ್ ನಿಮ್ಮ ಚಾನೆಲ್ ಮುಖಾಂತರ ಅಥವಾ ಬೇರೆ ಬೇರೆ ಚಾನೆಲ್ ಮುಖಾಂತರ, ಪ್ರೆಸ್ ಮೀಟ್ಸ್ ಮುಖಾಂತರ ಲಾಸ್ಟ್ 10 ವರ್ಷದಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಹೋಗಿ, ನಾವೊಂದು ಚೌಡಾಪುರ ಅಂತ ಊರಲ್ಲಿ ಹೋಗಿ, ಕುರುಕೋಟೆ ಅಂತ ಊರಲ್ಲಿ, ಎಲ್ಲ ತಾಲೂಕದಲ್ಲಿ ಈ ಇನ್ಕ್ರೀಸಿಂಗ್ ಹಾರ್ಟ್ ಅಟ್ಯಾಕ್ಸ್ ಇನ್ ಬಗ್ಗೆ ನಾನು ಲಾಸ್ಟ್ 10 ವರ್ಷದ ಸುಮಾರು ತಾಲೂಕಾ ಪ್ಲೇಸಸ್ ಅಲ್ಲಿ ಹಿಡಿದ್ರೆ ಡಿಸ್ಟ್ರಿಕ್ಟ್ ಪ್ಲೇಸು, ತಾಲೂಕು ಪ್ಲೇಸ್ 150ಕ್ಕಿಂತ ಹೆಚ್ಚು ಇದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಸೊ ಇದು ಕೇವಲ ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಇನ್ಕ್ರೀಸ್ ಆದಂತ ಹೃದಯಘಾತಗಳು ಅಥವಾ ಹೃದಯಘಾತ ಆದ ಮೇಲೆ ಸಡನ್ ಕಾರ್ಡಿಯಾಕ್ ಡೆತ್ ಆಗಂತ ಇಶ್ಯೂ ಅಲ್ಲ. ದಿಸ್ ಇಸ್ ಅನ್ ಆನ್ ಗೋಯಿಂಗ್ ಎಪಿಡೆಮಿಕ್ ಅಂತ ಹೇಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನು ಮುಖ್ಯವಾಗಿ ಈ ತರ ಹೃದಯ ಸಂಬಂಧಿ ತೊಂದರೆಗೆ ಕಾರಣ ಆಗ್ತಿದೆ ಸರ್? ಅಂದ್ರೆ ಅಪಾರ್ಟ್ ಫ್ರಮ್ ದ ಏಜ್, ಅಂದ್ರೆ ಈ ವಯಸ್ಸಿನವರಿಗೆ ಅಲ್ಲದೆ ಹುಟ್ಟಿದ ಮಗುವಿಂದ ಎಲ್ಲರೂ ಕೂಡ ಈ ಒಂದು ತೊಂದರೆನ ಎದುರಿಸ್ತಾ ಇದ್ದಾರೆ. ಮುಖ್ಯ ಕಾರಣ ಏನಾಗ್ತದೆ? ಈಗ ನಾವು ಇದರಲ್ಲಿ 2 ತರ ಡಿವೈಡ್ ಮಾಡ್ತೀವಿ. ಏನಂದ್ರೆ ಚಿಕ್ಕವರಲ್ಲಿ, ಅಂದ್ರೆ 1 to 15 years ಅಲ್ಲಿ ಆದಂತದ್ದು ಹಾರ್ಟ್ ಅಟ್ಯಾಕ್ ಅಂದ್ರೆ ಸಡನ್ ಕಾರ್ಡಿಯಾಕ್ ಡೆತ್ ಆಗ್ಬೋದು, ಆದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲ. ನಾವು ಒಂದು ಇಂಪಾರ್ಟೆಂಟ್ ನೋಡ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಬೇರೆ, ಸಡನ್ ಕಾರ್ಡಿಯಾಕ್ ಬೇರೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೃದಯಕ್ಕೆ ಸಪ್ಲೈ ಮಾಡುವಂತ ರಕ್ತನಾಳದಲ್ಲಿ ಬ್ಲಾಕೇಜ್ ಆದಾಗ, ನಾವು ಕೆಳಗಡೆ ಸಪ್ಲೈ ಆಗುವಂತ ಮಸಲ್ ಡ್ಯಾಮೇಜ್ ಆದಾಗ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಸಡನ್ ಕಾರ್ಡಿಯಾಕ್ ಡೆತ್ ಅಂದ್ರೆ ಇದರ ಇದು ಹಾರ್ಟ್ ಅಟ್ಯಾಕ್ ದಿಂದ ಆಗಿರ್ಬೋದು ಅಥವಾ ಏನಾದ್ರೂ ಹಾರ್ಟ್ ಅಲ್ಲಿ ಇರುವಂತ ಎಲೆಕ್ಟ್ರಿಕಲ್ ಇನ್ಸ್ಟೆಬಿಲಿಟಿ ಆಗಿರ್ಬೋದು. ಸೊ ಈ ಇದರಿಂದ ಸಡನ್ ಕಾರ್ಡಿಯಾಕ್ ಡೆತ್. ಸೊ ನಾವು ಸಡನ್ ಹಾರ್ಟ್ ಅಟ್ಯಾಕ್ ಮತ್ತು ಸಡನ್ ಕಾರ್ಡಿಯಾಕ್ ಡೆತ್ ಮೇ ಗೋ ಟುಗೆದರ್ ಆರ್ ಮೇ ನಾಟ್ ಗೋ ಟುಗೆದರ್. ಅಂದ್ರೆ ಹಾರ್ಟಿಗೆ ಸಪ್ಲೈ ಮಾಡುತ್ತ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ ಆದ ನಂತರ ಡೆತ್ ಆಗೋರಿಗೆ ನಾವು ಸಡನ್ ಕಾರ್ಡಿಯಾಕ್ ಡೆತ್ ಸೆಕೆಂಡರಿ ಟು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇನ್ನೊಂದು ಬೇರೆ ಕಾರಣ ಅಂದ್ರೆ ಫಾರ್ ಎಕ್ಸಾಂಪಲ್ ಚಿಕ್ಕವರಲ್ಲಿ ಆಗುವಂತ ಸಡನ್ ಕಾರ್ಡಿಯಾಕ್ ಡೆತ್ ಅಂದ್ರೆ ಹಾರ್ಟ್ ಅಲ್ಲಿ ಹುಟ್ಟದಲ್ಲಿ ತೊಂದರೆ ಇರ್ಬೋದು, ಅಥವಾ ಯಾವುದೇ ತರ ವಾಲ್ವಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಂದು ಎಲೆಕ್ಟ್ರಿಕಲ್ ಇನ್ಸ್ಟೆಬಿಲಿಟಿ ಇರ್ಬೋದು. ಸೊ ನಾವು ಅದಕ್ಕೆ ಲಾಂಗ್ ಕ್ಯೂಟಿ ಸಿಂಡ್ರೋಮು, ಶಾರ್ಟ್ ಕ್ಯೂಟಿ ಸಿಂಡ್ರೋಮು ಅಥವಾ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ. ಸೊ ಈ 2 ಡಿಫ್ರೆಂಟ್ ಎಂಟಿಟೀಸ್. ಹಾರ್ಟಿಗೆ ಸಪ್ಲೈ ಮಾಡುತ್ತೆ ರಕ್ತನಾಳದಲ್ಲಿ ಬ್ಲಾಕೇಜ್ ಆದಾಗ ಹೃದಯಘಾತ, ಅದಾದ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಕಾರ್ಡಿಯಾಕ್ ಡೆತ್, ಅದು ಒಂದು ಬೇರೆ. ಚಿಕ್ಕವರಲ್ಲಿ ಇದರ ಎಲೆಕ್ಟ್ರಿಕಲ್ ಇನ್ಸ್ಟೆಬಿಲಿಟಿ ಅಥವಾ ವಾಲ್ವ್ಯುಲರ್ ಪ್ರಾಬ್ಲಮ್ಸ್ ಅಥವಾ ಶುದ್ಧ ರಕ್ತ ಅಶುದ್ಧ ರಕ್ತ ಮಿಕ್ಸ್ ಆಗಿ ಕೆಲವು ವರ್ಷಗಳವರೆಗೆ ಅವರು ಬದುಕುವುದು, ಅದಾದ ನಂತರ ಯಾವುದೇ ಕಾರಣಗಳಿತ್ತಂದ್ರೆ ಅದಾದ ನಂತರ
ಈ ಬಾಡಿ ಎಬಿಲಿಟಿ ಟು ಸಸ್ಟೈನ್ ದಟ್ ಅದು ಮುಗಿದ್ಬಿಡುತ್ತೆ. ನಾವೇನಂತ ಹೇಳ್ತೀವಿ ಅಂದ್ರೆ ಐಸನ್ ಮೆಂಗರೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟರ ಮಟ್ಟಿಗೆ ಮಾತ್ರ ಅದು ಹಾರ್ಟ್ ತಡ್ಕೊಳ್ಳೋಕೆ ಸಾಧ್ಯ ಇರುತ್ತೆ. ಅದಾದ ನಂತರ ಹಾರ್ಟ್ ಫೇಲ್ ಆಗ್ಬಿಡುತ್ತೆ. ಅದು ಎಲೆಕ್ಟ್ರಿಕಲ್ ಇನ್ಸ್ಟೆಬಿಲಿಟಿ ಆಗಿ ಡೆತ್ ಆಗ್ತಾರೆ. ಆ ಪಾರ್ಟ್ ಬೇರೆ. ಓಕೆ, ಇವಾಗ ಆಗ್ತಿರೋದು ಸರ್ ಈ ಸಡನ್ ಕಾರ್ಡಿಯಾಕ್ ಹೆಚ್ಚಿದೆಯಾ, ಹಾರ್ಟ್ ಅಟ್ಯಾಕ್ ಕೇಸಸ್ ಗಳು ಜಾಸ್ತಿ ಇದೆಯಾ ಸರ್? ನೀವು ಇವಾಗ ನಾನು ಅಂದ್ರೆ ಒಂದು 2023ದಲ್ಲಿ ಭಾರತ ಮಂಟಪ ಅಂತ ಹೇಳಿ G21 ಸಮಿಟ್ ಆಯ್ತಲ್ಲ, G20 ಸಮಿಟ್ ಆಯ್ತಲ್ಲ, ಅದರಲ್ಲಿ ನಾನು ಇದರ ಬಗ್ಗೆನೇ ಒಂದು ಟಾಕ್ ಆಗ್ತದೆ, ಏನು ಇನ್ಕ್ರೀಸಿಂಗ್ ಹಾರ್ಟ್ ಅಟ್ಯಾಕ್ಸ್ ಇನ್ ಅಂತ ಹೇಳಿ. ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಎಕ್ಸಾಕ್ಟ್ ಫಿಗರ್ಸ್ ಸಿಗೋದಿಲ್ಲ. ಅದಕ್ಕೆ ನಾನು ಅಕ್ರಾಸ್ ಇಂಡಿಯಾದಲ್ಲಿ ಇರುವಂತ ಒಂದು 80 ಕಾರ್ಡಿಯಾಲಜಿಸ್ಟ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ ನಾನು ಅವರಿಗೆ ಕೇಳಿದೆ, ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಯಾಕೆ ಚಿಕ್ಕವರಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಆ 80 ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಏನಂತಂದ್ರೆ, ಈ ಸ್ಮೋಕಿಂಗು, ಗುಟ್ಕಾ, ತಂಬಾಕು ಮತ್ತು ಬಿಡಿ ಈ ಸೇದಿದ್ರು ಕೂಡ ಐದರ್ ಪ್ರೀ ಡಯಾಬಿಟಿಸ್ ಮತ್ತು ಡಯಾಬಿಟಿಸ್ ಈ ಎರಡು ಪಾರ್ಟ್ ಅಲ್ಲಿ ಹೃದಯಘಾತ ಆಗಂತ ಚಾನ್ಸಸ್ ಜಾಸ್ತಿ. ಅಂದ್ರೆ ನಾವು 10 ಜನ 45 ವರ್ಷಕ್ಕಿಂತ ಕೆಳಗಿದ್ದವರಲ್ಲಿ ಹೃದಯಘಾತ ಆದವರಲ್ಲಿ ಅಟ್ ಲೀಸ್ಟ್ 80%, ಅಂದ್ರೆ ಔಟ್ ಆಫ್ 10 ಕೇಸಸ್ 8 ಕೇಸಸ್ ಐದರ್ ದಿಲ್ ಬಿ ಐದರ್ ಪ್ರೀ ಡಯಾಬಿಟಿಕ್ ಆರ್ ಡಯಾಬಿಟಿಕ್ ಇನ್ಸಿಡೆಂಟಲಿ ಡಿಟೆಕ್ಟೆಡ್, ಪ್ಲಸ್ ದಿಲ್ ಬಿ ಐದರ್ ಸ್ಮೋಕಿಂಗ್, ಗುಟ್ಕಾ, ತಂಬಾಕು, ಸಿಗರೇಟ್ ಆತರ ಮಾಡೋರಿಗೆ ಈ ಹೃದಯಘಾತಗಳು ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ಸರ್ ಇವಾಗ ಆಹಾರ ಎಷ್ಟು ಮಟ್ಟಿಗೆ ಹೃದಯ ಆರೋಗ್ಯಕ್ಕೆ ಎಫೆಕ್ಟ್ ಮಾಡ್ತದೆ ನಾವು ನೋಡ್ತಾ ಇದೀವಿ. ರೀಸೆಂಟ್ ಸರ್ಕಾರದಿಂದ ರಿಪೋರ್ಟ್ ಏನ್ ರಿಲೀಸ್ ಆಯ್ತು, ಅದರಲ್ಲೂ ಕೂಡ ಆಹಾರದಿಂದ, ಮೊಬೈಲ್ ಇಂದ ಹೆಚ್ಚಿನ ಈ ಒಂದು ಕೇಸಸ್ ಗಳು ದಾಖಲಾಗ್ತಿದೆ ಅನ್ನೋದು ಸಂಶೋಧನಾ ರಿಪೋರ್ಟ್ ಹೇಳಿದೆ ಸರ್. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಕಮೆಂಟ್ ಏನು? ನಾವು ಬಸವಣ್ಣವ್ರು ಹೇಳಿದ್ದು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳಿ. ಈ ನಮ್ಮ ಕಲಿಯುಗದಲ್ಲಿ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಅಬ್ಸಲ್ಯೂಟ್ ಡಿಸ್ಪ್ರಪೋರ್ಷನೇಟ್ ಕ್ಯಾಲರಿ ಮತ್ತು ಎಕ್ಸರ್ಸೈಸ್ ಮಿಸ್ ಮ್ಯಾಚ್. ನಾವು ತಿನ್ನೋದು ತುಂಬಾನೇ ತಿಂತಾ ಇದ್ದೀವಿ, ಆದ್ರೆ ಎಕ್ಸರ್ಸೈಸ್ ಮಾಡೋದು ಕಡಿಮೆ. ಇದೇ ನಮ್ಮ ಪೇರೆಂಟ್ಸ್, ನಾವು ನಮ್ಮ ಮುತ್ತೆ ಆತರ ತಾತ ಅವ್ರು ನೋಡಿದ್ರೆ ಏನ್ ಮಾಡ್ತಾ ಇದ್ರು, ರೆಗ್ಯುಲರ್ ಆಗಿ ಏನೋ ಊಟ ಮಾಡ್ತಾ ಇದ್ರು, ಹೊರಗಡೆ ಹೋಗ್ತಾ ಇದ್ರು, ಎಲ್ಲ ತಿರುಗಾಡ್ಕೊಂಡು ಬರ್ತಾ ಇದ್ರು. ಅವ್ರ ಹೊಟ್ಟೆ ಯಾವತ್ತು ಬೆನ್ನಿಗೆ ಹತ್ತಿರ್ಬೇಕು, ಯಾವತ್ತು ಪ್ರೊಟ್ರೂಡ್ ಆಗ್ತಾ ಇರಲಿಲ್ಲ. ಈಗ ನಾವು ಜಾತ್ರೆಗಳಲ್ಲಿ ಅಥವಾ ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಫಸ್ಟ್ ಸಿರಾ ಇರುತ್ತೆ, ಅದಾದ್ಮೇಲೆ ಒಂದು ಉಪ್ಪಿಟ್ಟು ಅಂತ ಇರುತ್ತೆ, ಅದಾದ್ಮೇಲೆ ಒಂದು ಸಜ್ಜಕ್ ಅಂತ ಇರುತ್ತೆ. ನಾವು ಇಲ್ಲಿ ಶರಣಬಸವೇಶ್ವರ ಜಾತ್ರೆಗೆ ಆ ಜೇವರಿಗೆ ಕಾಲೇಜ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿವರೆಗೂ ಬರೋವರೆಗೂ ಸರ್ಪ್ಲಸ್ ಆಫ್ ಕ್ಯಾಲರೀಸ್, ಬಟ್ ಅದನ್ನ ಬರ್ನೇ ಮಾಡ್ತಾ ಇವೆ. ಸೊ ಒಂದು ಥ್ರಿಫ್ಟಿ ಜೀನ್ ಹೈಪೋಥಸಿಸ್ ಅಂತ ಇದೆ. ಅಂದ್ರೆ ನಮ್ಮ ಈ ಸೌತ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಒಂದು ಬಡ ಪೀಡಿತ ಪ್ರದೇಶ ಇದೆ. ಸೊ ಥ್ರಿಫ್ಟಿ ಜೀನ್ ಅಂತಂದ್ರೆ ಇದೊಂದು ಒನ್ ಆಫ್ ಬೇಕರ್ಸ್ ಹೈಪೋಥಸಿಸ್. ಥ್ರಿಫ್ಟಿ ಜೀನ್ ಅಂತ ಹೇಳಿ ಇದೊಂದು ಹೈಪೋಥಸಿಸ್ ಇದೆ. ಏನಂದ್ರೆ ನಮ್ಮ ಸಿಸ್ಟಮ್ ಹೇಗ್ ಮಾಡಿದೆ ಅಂದ್ರೆ ಬರಗಾಲಕ್ಕೆ ಸಸ್ಟೈನ್ ಮಾಡೋಂತ ಕೆಪಾಸಿಟಿ ಇರಲಿ ಅಂತ ಹೇಳಿ ಏನೇ ತಿಂದರೂ ಕೂಡ ಅಬ್ಸರ್ವ್ ಮಾಡೋಂತ ಕೆಪಾಸಿಟಿ ಇರುತ್ತೆ. ಸೊ ಅದು ನಮ್ಮ ಈ ಎಲ್ಲ ಪ್ರದೇಶದಲ್ಲಿ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಸಡನ್ಲಿ ಲಾಸ್ಟ್ 30 years ಗಿಂತ ಸೌಲಭ್ಯಗಳು ತುಂಬಾ ಹೆಚ್ಚಾಗಿ, ಸೌಲಭ್ಯಗಳು ಹೆಚ್ಚಾಗ್ತಾ ಇದೆ. ನಾವು ಮುಂಚೆ ನಮ್ಮ ಹಳ್ಳಿಲಿ ಬರ್ಬೇಕಾದ್ರೆ 4 ಗಂಟೆ 3 ಕಿಲೋಮೀಟರ್ ನಡ್ಕೊಂಡು ಒಂದು ಜೀಪಲ್ಲಿ ಕುಂತು ಬಸ್ಸಲ್ಲಿ ಇವಾಗ 30 to 45 minutes ಅಲ್ಲಿ ಊರಲ್ಲಿ ಎಲ್ಲ ಬರ್ತಾ ಇದೆ. ಸೊ ಇದು ಬಂದದಾಗ ಏನಾಗ್ತಾ ಇದೆ, ಬಳಕೆನೇ ಇಲ್ಲ. ಎಕ್ಸರ್ಸೈಸ್ ಅಂದ್ರೆ ನಾವು ವಾಲಂಟಿಯರ್ ಮಾಡೋದು ಬೇರೆ, ನಾವು ನೆಸೆಸಿಟಿಲಿಂದ ಮಾಡೋದು ಬೇರೆ. ಆ ನೆಸೆಸಿಟಿ ಅಂತ ಮಾಡೋ ಎಕ್ಸರ್ಸೈಸ್ ಎಲ್ಲರೂ ಕಡಿಮೆ ಮಾಡ್ಬೇಕು. ಆಮೇಲೆ ಎಲ್ಲ ಟೆಕ್ನಾಲಜಿಕಲ್ ಇದಾಗ್ತದೆ. ಎಲ್ಲ ಮೊಬೈಲ್ ಎಲ್ಲ ನೀವು ಬ್ಲಿಂಕಿಟ್ ಅಂದ್ರೆ ನಿಮ್ಗೆ ಜಸ್ಟ್ ದುಡ್ಡು ಇರ್ಬೇಕು ಮಾತ್ರ. ಝೊಮ್ಯಾಟೊ ಅಂದ್ರೆ ಮನೆಯಲ್ಲೇ ತಂದ್ಕೊಡ್ತಾರೆ, ಬ್ಲಿಂಕಿಟ್ ಅಲ್ಲಿ ತಂದ್ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಇದೆ. ಅದಕ್ಕಾಗಿ ಅಬ್ಸಲ್ಯೂಟ್ಲಿ ಮಿಸ್ ಮ್ಯಾಚ್ ಇನ್ ದಿ ಕ್ಯಾಲೋರೀಸ್ ಎಕ್ಸಸ್ ಅಂಡ್ ಇಟ್ಸ್ ಯುಟಿಲಿಟಿ ಹ್ಯಾಸ್ ಕಮ್ ಡ್ರಾಸ್ಟಿಕ್ಲಿ ಡೌನ್. ಅದಕ್ಕಾಗಿ ಇದು ಇಂಪಾರ್ಟೆಂಟ್. ಇದಕ್ಕೆ ಆಡಿಂಗ್ ಟು ದಿ ಇನ್ಸರ್ಟ್ ಅಂದ್ರೆ ಈ ಹ್ಯಾಬಿಟ್ಸ್ ಅಲ್ಲಿ ನಾನು ನನ್ನ ಅಬ್ಸರ್ವೇಷನ್ ಮಾತ್ರ, ಈ ಹೃದಯಘಾತದಿಂದ ಸ್ಮೋಕಿಂಗು, ಗುಟ್ಕಾ, ತಂಬಾಕು ಮತ್ತು ಬೀಡಿಗಳಿಂದ ಹೃದಯಘಾತದಿಂದ ಡೆತ್ ಆಗೋದೇ ಜಾಸ್ತಿ ಕ್ಯಾನ್ಸರ್ಗಳಿಂದ. ಯೂಶಲಿ ನಾವು ಇದೇನ್ ಮಾಡ್ತೀವಿ ಅಂದ್ರೆ ಎಲ್ಲ ಮೀಡಿಯಾದಲ್ಲಿ ತೋರಿಸ್ಬೇಕಾದ್ರೆ ಇದೆಲ್ಲ ಕ್ಯಾನ್ಸರ್ಲಿಂದ ಡೆತ್ ಆಗೋದು, ಕ್ಯಾನ್ಸರ್ ಅಂತ ಪ್ರಮೋಟ್ ಮಾಡ್ತೀವಿ. ಬಟ್ ಇತ್ತೀಚಿನ ದಿನಗಳು ನೋಡ್ತಾ ಇದ್ದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಚಿಕ್ಕವರಲ್ಲಿ ನೋಡಿದಾಗ 10ರಲ್ಲಿ 8 ಜನ ಇದು ಒಂದು ಯಾವುದೇ ಮಾಡ್ತಾ ಇಲ್ಲ, ಸ್ಮೋಕಿಂಗ್, ಗುಟ್ಕಾ, ತಂಬಾಕು. ಆಮೇಲೆ 8 ಜನ. ಅದ್ ನಾನು ಈಗ ಪೇಷಂಟ್ ಲೋಡ್ ತುಂಬಾ ಜಾಸ್ತಿ ಆಗಿದೆ. ಲಾಸ್ಟ್ 1 week ಅಲ್ಲಿ 4 ಜನ ಬಂದಿದ್ರು ನನ್ನ ಹತ್ರ. 4 ಜನ ಅವ್ರ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ರು. ಆ 4 ಜನ ಮುಂಚೆ ತಮ್ಮ ರೂಟೀನ್ ಕನ್ಸಲ್ಟ್ ಬರ್ತಾ ಇದ್ರು. ಅವ್ರ ಕನ್ಸಲ್ಟೆಂಟಿಗೆ ಬಂದಾಗ ನಾನು ಹೇಳ್ತಾ ಇದ್ದೆ, ಸ್ಮೋಕಿಂಗ್, ಗುಟ್ಕಾ, ತಂಬಾಕು ಸೇರ್ಬೇಡ್ರಿ ಅಂತ ಹೇಳಿ. ಮೊನ್ನೆ ಒಂದು ಪೇಷಂಟ್ ಕೂತಾಗ ಅವರೆಲ್ಲ ತೋರಿಸಿದ್ರು ಮಾಡಾದ್ಮೇಲೆ ನೋಡು ತಿನ್ಬೇಡ್ರಿ, ಸ್ಮೋಕಿಂಗ್ ವೆರಿ ಡೇಂಜರಸ್ ಅಂತ ಹೇಳಿದಾಗ ಅವ್ನು ಕರ್ಕೊಂಬಂದ ಫ್ರೆಂಡ್ ಹೇಳ್ತಾರೆ ನನಗೆ, ಸರ್ ನೀವು 1 ವರ್ಷ ಹಿಂದೆ ನಾನು ಬಂದಿದ್ದೆ ನಿಮ್ಮ ಹತ್ರ, ನೀವು ಗುಟ್ಕಾ ತಂಬಾಕು ತಿನ್ಬೇಡ ಅಂದಿದ್ರಿ, ಅದಾದ್ರೂ ನಾನು ತಿಂದೆ. ನಾನು 6 ತಿಂಗಳ ಹಿಂದೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ನಾನು ಜಯದೇವ್ ಸ್ಟೆಂಟ್ ಹಾಕೊಂಡು ಬಂದಿದ್ದೀನಿ. ಈ ತರ 4 ಪೇಷಂಟ್ ಇದ್ದಾರೆ. ಅಂದ್ರೆ ನಾವು ಎಷ್ಟು ಪ್ರಚಾರ ಮಾಡಿ ಎಷ್ಟು ಹೇಳಿದ್ರು ಕೂಡ ಈ ಅಡ್ವೈಸ್ ಫಾಲೋ ಮಾಡಿ ನನಗೇನಾಗುತ್ತೆ ಅಂತ ಹೇಳಿ. ಇನ್ನೊಬ್ರು ಬಂದಿದ್ರು ನಿನ್ನೆ ಬಿಟ್ಟು ಮೊನ್ನೆ. ಸೊ ಅವರು ಸಿಡಮ್ದವರು, ಅವ್ರು ಬಂದಾಗ ಅವ್ರು ತಾತನ ಕರ್ಕೊಂಡ್ ಬರ್ತಾ ಇದ್ರು. ಅವರಿಗೆಲ್ಲ ನಾನು ಆಂಜಿಯೋಗ್ರಾಮ್ ಮಾಡಿ ಸ್ಟೆಂಟ್ ಎಲ್ಲ ಹಾಕಿದೆ. ಅವ್ರಿಗೆ ಬಂದಾಗೆಲ್ಲ ನಮ್ಮ ತಾತ ಹೇಳ್ತಾರೆ, ಸರ್ ಸ್ಮೋಕಿಂಗ್ ಗುಟ್ಕಾ ತಿನ್ಬೇಡ ಅಂತ ಹೇಳಿ. ನನಗೇನಾಗುತ್ತೆ ಬಿಡು ನಾನು ಮಾಡಿ. ಅವ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ 1 ವಾರದ ಹಿಂದೆ. ಲಕ್ಕಿಲಿ ಈ ಸಲ ಹೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಳ್ತಾರೆ.
ಸೊ ಅಂದ್ರೆ ನಾವು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದೊಂದು ಗಂಭೀರವಾದಂತ ಇಶ್ಯೂ. ಇದಕ್ಕೆ ನಾವು ಯಾರು ಹೇಳ್ತಾರೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಬಾರ್ದು. ಹೌದು. ಆಮೇಲೆ ಸರ್ ಸಿಂಪ್ಟಮ್ಸ್ ವಿಷಯಕ್ಕೆ ಬಂದ್ರೆ ಸರ್, ಈಗ ಬಹಳ ಜನಕ್ಕೆ ಯಾವ ತರದ ಸಿಂಪ್ಟಮ್ಸ್ ಅಂತ ಹೇಳಿ ಗೊತ್ತಾಗಲ್ಲ. ಯೂಶುವಲಿ ಇದ್ರ ಮಧ್ಯೆ ನಮ್ಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ ಇಂಥದ್ದು ಬರುತ್ತೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಫೇಸಿಂಗ್ ದ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಅಂದ್ರೆ ಗ್ಯಾಸ್ಟ್ರಿಕ್ ಆಮೇಲೆ ಅಸಿಡಿಟಿ ಅನ್ನುವಂಥದ್ದು. ಸೊ ಹಂಗಾಗಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಅನ್ಸುತ್ತೆ, ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಯಾವ ತರದ ಸಿಂಪ್ಟಮ್ಸ್ ಇರುತ್ತೆ? ನಾವು ಎದೆ ಹಿಂಭಾಗದ ಆಗಂತ ಇದಕ್ಕೆ 2 ತರ ಸಿಂಪ್ಟಮ್ಸ್ ಇರುತ್ತೆ ಮೇಡಮ್. ಸೊ ಹೃದಯ ಒಂದು ಎನಾಟಮಿಕಲಿ ನೋಡ್ಬೇಕಾದ್ರೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಬರ್ಬೇಕಾದ್ರೆ ಅಂದ್ರೆ ನಡೆದಾಗ ಎದೆ ನೋವಾಗೋದು, ನಿಂತಾಗ ಕಡಿಮೆ ಆಗೋದು, ಮತ್ತೆ ನಡೆದ್ರೆ ಎದೆ ನೋವಾಗೋದು, ನಿಂತಾಗ ಕಡಿಮೆ ಆಗೋದು, ಆ ತರ ಇದ್ರೆ ಆಂಜನಲ್ ಪೇನ್ ಅಂತ ಹೇಳ್ತೀವಿ. ಒಬ್ಬೊಬ್ರು ಏನೂ ಸಿಂಪ್ಟಮ್ಸ್ ಇಲ್ಲಾರ್ದೆ ಹಾರ್ಟ್ ಅಟ್ಯಾಕ್ ಆಗ್ತಾರೆ, ಒಬ್ರು ವಿತ್ ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಎಲ್ಡರ್ಲಿದಲ್ಲಿ ಏನಾಗುತ್ತೆ ವಿತ್ ಸಿಂಪ್ಟಮ್ಸ್ ಅಂದ್ರೆ ಯಾವ ರಕ್ತನಾಳದಲ್ಲಿ ಆ ಒಂದು ಅಥಿರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂತ ಹೇಳಿ ಕ್ರಮೇಣವಾಗಿ ಬೆಳೆದು 70%ಗಿಂತ ಹೆಚ್ಚಿಗೆ ಆ ಲುಮೆನ್ ಅನ್ನು ಅಪ್ಲೋಡ್ ಮಾಡಿದಾಗ, ಆ ಪೈಪ್ ಅನ್ನು 70%ಗಿಂತ ಹೆಚ್ಚಿನ ಭಾಗದಲ್ಲಿ ಕೊಲೆಸ್ಟ್ರಾಲ್ ಪ್ಲಾಕ್ ತುಂಬಿದಾಗ ನಮಗೆ ನಡೆದಾಗ ಎದೆ ಹಿಂಭಾಗದಲ್ಲಿ ನೋವು ಬರುವುದು, ಅದು ರೈಟ್ ಮತ್ತು ಲೆಫ್ಟ್ಗೆ ಸ್ಪ್ರೆಡ್ ಆಗೋದು, ಆ ನೋವು ಜಾಕ್ಕಿಂತ ಕೆಳಗೆ ಹುಕ್ಕಳ ಮೇಲೆ ಅಂಬಿಲಿಕಸ್ ಮೇಲೆ ಜಾಕ್ಕಿಂತ ಕೆಳಗೆ ರಿಟ್ರೋಸ್ಟರ್ನಲ್ ಪೇನ್ ಅಂದ್ರೆ ಎದೆ ಹಿಂಭಾಗದಲ್ಲಿ ನೋವು ನಡೆದಾಗ ಹೆಚ್ಚಿಗೆ ಆಗೋದು, ಮತ್ತು ಅಸೋಸಿಯೇಟೆಡ್ ವಿತ್ ಸ್ವೆಟ್ಟಿಂಗು, ಆಮೇಲೆ ಸಿಂಕೋಪಿಲ್ ಎಪಿಸೋಡ್ಸು, ಲೈಟ್ ಹೆಡೆಡ್ನೆಸ್, ರೈಟ್ ಅಂಡ್ ಲೆಫ್ಟ್ ಹ್ಯಾಂಡಿಗೆ ರೇಡಿಯೇಟ್ ಆಗಂತ ನೋವು, ಇದಕ್ಕೆ ನಾವು ಆಂಜಿನ್ ಅಂತೀವಿ. ಇಂಥವರಲ್ಲಿ ಹೃದಯಕ್ಕೆ ಸಪ್ಲೈ ಮಾಡುವಂತ ರಕ್ತನಾಳದಲ್ಲಿ ಬ್ಲಾಕೇಜ್ ಇರುವಂತ ಪ್ರಮಾಣ ಜಾಸ್ತಿ. ಆದರೆ ಇನ್ನೊಂದು ಅಸಿಸ್ಟಮ್ಯಾಟಿಕ್, ನಾನು ನಿನ್ನೆ ತಿರುಪತಿ ಬೆಟ್ಟ ಇದೆ, ಹಿಮಾಲಯ ಟ್ರೆಕ್ಕಿಂಗ್ ಹೋಗಿದೆ, ಅವ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅವ್ರಿಗೆ ಅಂದ್ರೆ ಅಲ್ಸರೇಟಿಕ್ ಪ್ಲಾಕ್ಸ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಅಥಿರೋಸ್ಕ್ಲೆರೋಟಿಕ್ ಪ್ಲಾಕ್ ಅನ್ನೋದು 2 ವರ್ಷದಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಥಿರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂದ್ರೆ ಅದರ ಮೇಲೆ ಕ್ಯಾಲ್ಸಿಯಂ ಇದೆಯಾ, ಆ ಪ್ಲಾಕ್ ಸ್ಟೇಬಲ್ ಇದೆಯಾ ಅಂತ ಹೇಳಿ. ಯಾವುದೇ ಒಂದು ಸ್ಟ್ರೆಸ್ ಒತ್ತಡದಲ್ಲಿದ್ದಾಗ ಆ ಸಣ್ಣ ಪ್ಲಾಕ್ 10% ರಕ್ತನಾಳದ ಬ್ಲಾಕೇಜ್ ಮಾಡಿದ್ರು ಕೂಡ ಅದರ ಸರ್ಫೇಸ್ ಏನಿರ್ತಲ್ಲ ಅದು ರಪ್ಚರ್ ಅಲ್ಸರೇಷನ್ ಆದ್ರೆ ಸಡನ್ ಆಗಿ ಅದರ ಮೇಲೆ ರಕ್ತ ಹೆಪ್ಪುಗಟ್ಟಿ ಅದು ಸಡನ್ ಆಗಿ ಬ್ಲಾಕ್ ಆಗುತ್ತೆ. ಇಂಥ ರಕ್ತ ಹೆಪ್ಪುಗಟ್ಟಂತ ಚಾನ್ಸಸ್ ಈ ನಿಕೋಟಿನ್ ಯೂಸ್ ಮಾಡೋರಿಗೆ ಅಂದ್ರೆ ಸ್ಮೋಕಿಂಗ್, ತಂಬಾಕು ಹಿಡಿತಿರೋದು ಜಾಸ್ತಿ. ಸೊ ಅವರಿಗೆ ನಾವು ಆಂಜಿಯೋ ರಕ್ತನಾಳ ಪ್ರೀವಿಯಸ್ಲಿ ಆಂಜಿಯೋ ಮಾಡುವ 15 ತಿಂಗಳು ಆಂಜಿಯೋ ಮಾಡೋದು ಕೂಡ ಅವರಲ್ಲಿ 10% ಬ್ಲಾಕ್ ನಾವು ಇಗ್ನೋರ್ ಮಾಡಬಹುದು. ಬಟ್ ಅಂಥವ್ರಿಗೆ ಕೂಡ ಹೃದಯಘಾತ. ಅದಕ್ಕೆ ಈ ಜೀವನ ಶೈಲಿ ಮುಖ್ಯ. ಅಂದ್ರೆ ನಾವು ಈ ಇನ್ಫ್ಲಮೇಟರಿ ಪ್ರೋಸೆಸ್, ಬಾಡಿಯಲ್ಲಿ ಇನ್ಫ್ಲಮೇಟರಿ ಲೆವೆಲ್ಸ್ ಹೆಚ್ಚಾಗೋದು, ಈ ಜೀವನ ಶೈಲಿ ಸ್ಟ್ರೆಸ್ ಇರ್ಬೋದು, ಅಥವಾ ಹೆಚ್ಚಿನ ಪ್ರೀ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಒಬ್ಯಾಸಿಟಿ, ಆಮೇಲೆ ಓವರ್ ವೇಟ್ ಅಂದ್ರೆ ನಾವು ಕೇವಲ ಓವರ್ ವೇಟ್ ಅಂದ್ರೆ ದೇಹದ ಓವರ್ ವೇಟ್ ಅಲ್ಲ, ಅದರಲ್ಲಿ 2 ತರ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಅಂದ್ರೆ ಹೊಟ್ಟೆ ಗಾತ್ರ ಹೆಚ್ಚಾಗಿ ಹಿಪ್ಪಿನ ಗಾತ್ರ ಕಡಿಮೆ ಆದಾಗ, ಹಿಂದೆ ಹೊಟ್ಟೆ ದಮ್ಮು ಕೈಕಾಲು ಸಣ್ಣ ಅಂತ ಹೇಳ್ತಾ ಇರ್ತಾರಲ್ಲ, ಅಂತವರು ಲೀನ್ ಒಬ್ಯಾಸಿಟಿ ಅಂತ ಹೇಳಿ ಅವರಲ್ಲಿ ಬೇರೆ ಇದರಲ್ಲಿ ಇರ್ತಾರೆ. ಇಲ್ಲಿ ಜಪಾನ್ದಲ್ಲಿ ಸುಮೋ ರೆಸ್ಟರ್ಸ್ ಇರ್ತಾರೆ, ಅವ್ರು ಇಷ್ಟೊಂದು ದಪ್ಪ ಇರ್ತಾರೆ, 120 ಅವರಲ್ಲಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಸಬ್ ಕ್ಯೂಟೇನಿಯಸ್ ಅಂದ್ರೆ ಸ್ಕಿನ್ ಕೆಳಗಡೆ ಆಗಂತ ಫ್ಯಾಟ್ ಡಿಪೋಸಿಷನ್ ಗಿಂತ ಹೃದಯಘಾತ ಆಗೋದಿಲ್ಲ. ಅವ್ರು 120 kg ಇದ್ರು ಆಗೋದಿಲ್ಲ. ಅದೇ ನಮ್ಮ ಇಂಡಿಯನ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಲೀನ್ ಒಬ್ಯಾಸಿಟಿ ಅಂತ ಹೇಳ್ತೀವಿ, ಅಂದ್ರೆ ಹೊಟ್ಟೆ ಗಾತ್ರ ಮಾತ್ರ ಹೆಚ್ಚಿಗೆ, ಹಿಪ್ಪಿನ ಗಾತ್ರ ಕಡಿಮೆ. ಇಂಥವರಲ್ಲಿ ಇದು ಸಬ್ ಕ್ಯೂಟೇನಿಯಸ್ ಗಿಂತ ಅಡಿಪೋಸಲ್ ಅಂದ್ರೆ ವಿಸರಲ್ ಒಬ್ಯಾಸಿಟಿ ಕಂಡು, ವಿಸರಲ್ ಒಬ್ಯಾಸಿಟಿ ಅಂದ್ರೆ ಹೊಟ್ಟೆದಲ್ಲಿ ಇರುವಂತ ವಿಸರಲ್ ಒಬ್ಯಾಸಿಟಿ. ಇಂಥವರಿಗೆ ಈ ಹೃದಯ ರಕ್ತನಾಳದಲ್ಲಿ ಅಥವಾ ಬ್ರೈನಿಗೆ ಸಪ್ಲೈ ಮಾಡುವಂತ ರಕ್ತನಾಳದಲ್ಲಿ ಅಥಿರೋಸ್ಕ್ಲೆರೋಟಿಕ್ ಅನ್ಸ್ಟೇಬಲ್ ಪ್ಲಾಕ್, ಅಥಿರೋಸ್ಕ್ಲೆರೋಟಿಕ್ ಪ್ಲಾಕ್ ಡೆವಲಪ್ ಆಗಿ ಅದ್ರ ಸರ್ಫೇಸ್ ಅನ್ಸ್ಟೇಬಲ್ ಇದ್ದಾಗ ಯಾವುದೋ ಒಂದು ಇನ್ಫ್ಲಮೇಟರಿ ಪ್ರೋಸೆಸ್ ಬಾಡಿಯಲ್ಲಿ ಹೆಚ್ಚಾಗೋದು, ರಪ್ಚರ್ ಆದ್ರೆ ಸ್ಟ್ರೋಕ್ ಆಗೋ ಹೃದಯ. ಸೊ ಇವಾಗ ಮುಖ್ಯವಾಗಿ ಸರ್ ಇದರಿಂದ ನಾವು ತಪ್ಪಿಸ್ಕೋಬೇಕು, ಅಲ್ಲಿ ಮೊದಲೇ ಹೇಳಿದ್ರೆ ಇಟ್ಸ್ ಡಿಫಿಕಲ್ಟ್ ಅಂತ. ಸೊ ರೊಟೀನ್ ಚೆಕ್ಅಪ್ಸ್ ಪ್ರತಿಯೊಬ್ಬರು ಯಾವ ತರ ಇರ್ಬೇಕಾಗುತ್ತೆ? ಇದರಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಕ್ಲಾರಿಟಿ ಇಲ್ಲ. ಆದ್ರೆ ಇವಾಗ ಈ ಎಲ್ಲ ಒಂದು ಎಪಿಡೆಮಿಕ್ ಇಂದ ನಂಬರ್ ಆಫ್ ಕೇಸಸ್ ಜಾಸ್ತಿ ನೋಡ್ತಾ ಇದ್ರೆ ನಾವೊಂದು ಬೇಸಿಕ್ ಪ್ರೊಫೈಲ್ 25 ವರ್ಷ ಆದ್ಮೇಲೆ ಮಾಡ್ಬೇಕು. ಅಂದ್ರೆ ಈ ಒಂದು ಶುಗರ್ ಲೆವೆಲ್, ಕೊಲೆಸ್ಟ್ರಾಲ್ ಲೆವೆಲ್, ಆಮೇಲೆ BP ಚೆಕ್ಅಪ್ ಮಾಡೋದು, ಅದು 25 ಇಯರ್ಸ್ ಸ್ಟಾರ್ಟ್ ಮಾಡೋದು. ಯಾವುದೇ ಇದರಲ್ಲಿ ಪ್ರಾಬ್ಲಮ್ ಬಂದ್ರೆ, ಫಾರ್ ಎಕ್ಸಾಂಪಲ್ ಯಾರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಯಾರಿಗೂ ಶುಗರ್ ಜಾಸ್ತಿ ಇರುತ್ತೆ, BP ಜಾಸ್ತಿ, ಅವ್ರು ರೆಗ್ಯುಲರ್ ಆಗಿ ಡಾಕ್ಟರ್ ಹೇಳಿದ ಸಲಹೆ ಇದು ಮಾಡಬೇಕು. ಆಮೇಲೆ ಒಂದು ECG, ಇಕೋ, TMT ಕೂಡ ನಾವು ಈಗ 25 ರಿಂದ 30 ವರ್ಷ ಆ ರೇಂಜ್ ಅಲ್ಲಿ ನಾವು ಇದರ ರಿಸ್ಕ್ ಫ್ಯಾಕ್ಟರ್ಸ್ ನೋಡ್ಕೊಂಡು, ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇದಿಲ್ಲ ಅಂದ್ರೆ ಕೇವಲ ಒಂದು ECG ಮಾಡಿ ಕಳಿಸಬಹುದು. ಆದ್ರೆ ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ ಕಂಡು ಬಂದಲ್ಲಿ ನಾವು ಅವಾಗೆ ಸ್ಟಾರ್ಟ್ ಮಾಡ್ತೀವಿ ಒಂದು ECG, ಇಕೋ, TMT ಮಾಡಿದ್ವಿ. ನಾನು ಮುಂಚೆ ಹೇಳಿದೆ TMT ದಲ್ಲಿ ಕೂಡ ಪಾಸಿಟಿವ್ ಬರ್ಬೇಕಂದ್ರೆ ರೆಸ್ಟಿಂಗ್ ಸ್ಟೇಜ್. ನಮ್ಗೆ ಎಷ್ಟು ಜನ ಕೇಳ್ತಾರೆ, ಸರ್ ನೀವು ECG ಮಾಡಿದ್ರೆ TMT ಹಾಕ್ಬೇಕಂತ ಹೇಳಿ. ECG ಕೇವಲ ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಕೊಡುವಂತ ಇನ್ಫಾರ್ಮೇಶನ್. ಆದ್ರೆ ನಾವು ನಡೆದಾಗ ಹಾರ್ಟಿಗೆ ರಕ್ತ ಸಂಚಾರ ಜಾಸ್ತಿ ಬೇಕಾಗಿದೆ. ಒಂದು ಗಾಡಿ ಫಾಸ್ಟ್ ಹೋದಾಗ ಅದಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಕನ್ಸಂಪ್ಷನ್ ಜಾಸ್ತಿ. ಹಂಗೆ ಒಂದು ರಕ್ತನಾಳದ ಮುಖಾಂತರ
ರಕ್ತ ಹೋಗ್ಲಿಕ್ಕೆ ಅದು ಬ್ಲಾಕೇಜ್ ಇದ್ದಾಗ 70% ಗಿಂತ ಹೆಚ್ಚಿಗೆ ಬ್ಲಾಕೇಜ್ ಇದ್ದಾಗ ಸಿಂಪ್ಟಮ್ಸ್ ತೋರಿಸುತ್ತೆ, ಅದು ಇಸಿಜಲ್ ಕಂಡು ಬರುತ್ತೆ TMP. ಸೊ ಅದಕ್ಕೆ ನಾವು TMP ಗೆ ಸಬ್ಜೆಕ್ಟ್ ಮಾಡೋದು. ಆಮೇಲೆ ಇತ್ತೀಚಿನ ದಿನಗಳಲ್ಲೊಂದು CT ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಂದಿದೆ. ಗುಲ್ಬರ್ಗಾ ಪೀಪಲ್ ಅತ್ಯಂತ ಕನ್ಸಿಡರ್ ಮಾಡಬಹುದು. ಜಯದೇವ್ ಆಸ್ಪತ್ರೆಯಲ್ಲಿ CT ಕೊರೋನರಿ ಆಂಜಿಯೋಗ್ರಾಮ್ ಬಂದಿದೆ. ಅದಂದ್ರೆ ನಾವು 1 ಮಿನಿಟ್ ಟೆಸ್ಟ್ ಅಂತ ಪಾಪ್ಯುಲರ್ ಆಗಿದೆ. ಯಾರಿಗೆ ನಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೆ ನಾವು TMP ಮಾಡಕ್ ಬರೋದಿಲ್ಲ, ಯಾರಿಗೆ ರಿಸ್ಕ್ ಪ್ರೊಫೈಲ್ ಜಾಸ್ತಿ ಇದೆ, ಯಾರಿಗೆ ಪ್ರೀ ಟೆಸ್ಟ್ ಪ್ರೊಬೆಬಿಲಿಟಿ ಕಡಿಮೆ, ಅಂದ್ರೆ ರಕ್ತನಾಳದಲ್ಲಿ ಬ್ಲಾಕೇಜ್ ಇರುತ್ತೆ ಚಾನ್ಸಸ್ ಕಡಿಮೆ, ಆದ್ರೂ ನಮ್ಗೆ ಸಂಶಯ ಇರುತ್ತೆ. ಅಂತವರಲ್ಲಿ ಸ್ಕ್ರೀನ್ ಔಟ್ ಮಾಡ್ಲಿಕ್ಕೆ ಅವ್ರಿಗೇನಾದ್ರು ಹೃದಯಘಾತ ಸ್ಕ್ರೀನ್ ಔಟ್ ಮಾಡ್ಲಿಕ್ಕೆ ಅದಕ್ಕೆ ಒಂದು CT ಕೊರೋನರಿ ಆಂಜಿಯೋಗ್ರಾಮ್, ಅದು ಡಾಕ್ಟರ್ ಸಲಹೆ ತಗೊಂಡು ಮಾತ್ರ ಅದು ತಗೊಳ್ಳೋದು. ಇಲ್ಲಂದ್ರೆ ಏನಾಗ್ಬಿಡುತ್ತೆ, CT ಸ್ಕ್ಯಾನ್ ಮಷಿನ್ ಅದೆಲ್ಲ ಹೈ ಲೆವೆಲ್ ಅದರದ್ದೇ ಅದೊಂದು ರೇಡಿಯೇಷನ್. ನಾನು ಎಲ್ಲರೂ CT ಸ್ಕ್ಯಾನ್ ಮಾಡ್ತಿದ್ರೆ ಅದು ತಪ್ಪು. ಆದ್ರೆ ಒಂದು ಕಾರ್ಡಿಯಾಲಜಿಸ್ಟ್ ಹತ್ರ ಅಥವಾ ಫಿಸಿಷಿಯನ್ ಹತ್ರ ಒಪಿನಿಯನ್ ಮಾಡಿಸಿದ್ರೆ ನಾವು ಅರ್ಲಿ ಫೇಸ್ ಅಲ್ಲಿ ಸ್ಕ್ರೀನ್ ಔಟ್ ಮಾಡೋದು. ಓಕೆ, ಸೊ ಈಗ ನಮ್ಮ ರೆಡ್ ಎಫ್ ಕನ್ನಡ ಪೇಜ್ ಮೂಲಕ ಸರ್ ನಮ್ಮ ನೋಡುಗರಿಗೆ, ನಮ್ಮ ಕೇಳುಗರಿಗೆ ಅಫ್ಕೋರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾವ ತರ ನಮ್ಮ ಜೀವನ ಶೈಲಿ ಬದಲಾಗ್ಲೇಬೇಕು ಅಂತ ಹೇಳಿ? ಸೊ ಇದು ಇಂಪಾರ್ಟೆಂಟ್. ಈಗ ಎಲ್ಲರೂ ಹೇಳ್ತಾ ಇದಾರೆ ಕೋವಿಡ್ ಲಿಂಕ್ ಬಂತು, ಕೋವಿಡ್ ವ್ಯಾಕ್ಸಿನ್ ಲಿಂಕ್ ಬಂತು, ಇದೆಲ್ಲ ನಾವು ಲಾಸ್ಟ್ ನನ್ನ ಪೇಜ್ ಅಲ್ಲೇ ನೋಡಿದ್ರೆ ಹಿರಣ್ಣ ಹಿರಾಪುರ ಅಂತ ಹೇಳಿದ್ರೆ ನನ್ನ ಪೇಜ್ ಅಲ್ಲೇ ಬರುತ್ತೆ. ಎಷ್ಟೋ ನಾನು ಕಾನ್ಫರೆನ್ಸ್ ಮಾಡಿದ್ದೆ, ಎಷ್ಟೋ 2018 ಹೇಳಿದೆ ಮೇಡಮ್. 25, 26, 27 3 ಲಗ್ನ ಆಗದೆ ಇರೋಂತ ಯುವಕರು ನಮ್ಮ ಹತ್ರ ಹೃದಯಘಾತ ಆಗಿ ಬಂದಿದ್ರು. ಅದಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿದೀವಿ. ನಾವು ಇದು ಯುವಕರೆಲ್ಲ ಇನ್ನೊಂದ್ ಬಗ್ಗೆ ಕಾಳಜಿ ವಹಿಸಬೇಕು, ಜೀವನ ಶೈಲಿಯನ್ನು ಬದಲಾಯಿಸಬೇಕಂತ ಹೇಳಿ. ಸೊ ಇವತ್ತು ಕೂಡ ಅದೇ ನಾವು ಈ ಪ್ರೊಸೆಸ್, ಇದು ನನ್ನ ಕೇವಲ ಅಬ್ಸರ್ವೇಷನ್. ಇದನ್ನ ನಾವು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ 30 years ವರ್ಕ್ ಕಂಟಿನ್ಯೂ ಮಾಡಿದ್ರೆ 31st year ಲಿಂದ ಸ್ವಲ್ಪ ಈ ಇನ್ಸಿಡೆನ್ಸ್ ಕಮ್ಮಿ ಆಗುತ್ತೆ. ಇದೊಂದು ನಾವು ಟಿಪ್ ಆಫ್ ಐಸ್ಬರ್ಗ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಏನಂದ್ರೆ ನಾವು ಕ್ಯಾಲೋರಿ ಮಿಸ್ ಮ್ಯಾಚ್, ಅಂದ್ರೆ ಎಕ್ಸೆಸಸ್ ತಿನ್ಬಹುದು, ಎಷ್ಟೇ ತಿನ್ಬಹುದು, ಆದ್ರೆ ಅದಷ್ಟು ಬಳಕೆ ಮಾಡಬೇಕು, ಕರಗಿಸ್ಬೇಕು. ಅದನ್ನ ನೀವು ಎಕ್ಸರ್ಸೈಸ್ ಮುಖಾಂತರ ಮಾಡ್ರಿ ಅಥವಾ ಯಾವುದೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಇರ್ತೀರಿ. ಒಬ್ಬರು ಲೇಬರ್ ಇರ್ತಾರೆ, ಒಬ್ರು ಸೆಂಟ್ರಿಂಗ್ದವ್ರು ಇರ್ತಾರೆ, ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ರಾತ್ರಿ. ಅವರು ಸ್ಮೋಕಿಂಗ್ ತಂಬಾಕು ತಿನ್ನದೆ ಎಷ್ಟು ತಿಂದ್ರು ಪ್ರಾಬ್ಲಮ್ ಇಲ್ಲ, ಎಷ್ಟು ಊಟ ಮಾಡಿದ್ರು ನೋ ಪ್ರಾಬ್ಲಮ್. ಆದ್ರೆ ಬಳಸೇ ಇದ್ದವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮ್ಲಿ ಬ್ರೇಕ್ಫಾಸ್ಟ್ ಮಾಡೋದು, ಕುಂತಿ ಆಫೀಸಲ್ಲಿ ಕುಂತಿ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋದು, ಲಂಚ್ ಟೈಮ್ಲಿ ಮಾಡೋದು, ಮತ್ತೆ ಕುಂತಿ ಕೆಲಸ ಮಾಡೋದು, ರಾತ್ರಿ ಮತ್ತೆ ಸ್ಕ್ರೀನ್ ನೋಡೋದು, ಈ ತರ 3 ಊಟ ಎಲ್ಲ ಮಾಡಿ ಬಳಸದೇ ಇದ್ರೆ ಅವರಲ್ಲಿ ಡಿಸ್ಪ್ರಪೋರ್ಷನೇಟ್ ಕ್ಯಾಲರಿ ಹೆಚ್ಚಾಗಿ ಅವರ ವೇಟ್ ಹೆಚ್ಚಾಗೋದು, ಅವರಿಗೆ ಶುಗರ್ ಬರೋಂಥ ಚಾನ್ಸಸ್, ಪ್ರೀ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್, BP ಬರೋಂಥ ಚಾನ್ಸಸ್, ಆಮೇಲೆ ಕೊಲೆಸ್ಟ್ರಾಲ್ ಹೆಚ್ಚಾಗೋಂಥ ಚಾನ್ಸಸ್, ಆಮೇಲೆ ಎಕ್ಸ್ಪೋಸರ್ ಟು ಸ್ಟ್ರೆಸ್. ನಾವು ಈ ಮೊಬೈಲ್ ಅಂತ ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ 2 hours ಬಿಫೋರ್ ನೀವು ಮಲಗಕ್ಕಿಂತ ಮುಂಚೆ ಮೊಬೈಲ್. ಆದ್ರೆ ಏನ್ ಮಾಡುತ್ತೆ, ಲಾಸ್ಟ್ ಎಲ್ಲ ನೋಡಿದ ತಕ್ಷಣ ಅದೇ ಒಂದು ಬ್ರೈನ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತದೆ. ಇದ್ರಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಸ್ಟ್ರೆಸ್ ಲೆವೆಲ್ ಆದ್ರೆ ಹೇಗೆ ಅಂತ, ಸ್ಟ್ರೆಸ್ ಲೆವೆಲ್ ಆದಾಗ ಬ್ರೈನ್ ಅಲ್ಲಿ ಒಂದು ಹೈಪೋಥೆಲಮಸ್ ಅಂತ ಹೇಳಿ, ಆ ಹೈಪೋಥೆಲಮಸ್ ಇಂದ ಸ್ವಲ್ಪ ACTH ಅಂತ ಹೇಳಿ ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ರಿಲೀಸ್ ಆಗುತ್ತೆ. ಅದು ನಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ರಿಲೀಸ್ ಆದಾಗ ACTH ಅಂತ ಹೇಳಿ ಬಾಡಿ CRH ಅಂತ ರಿಲೀಸ್ ಆಗಿ ಅದು ACTH ಹೆಚ್ಚು ಮಾಡಿ ಅದು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಮುಖಾಂತರ ಕಾರ್ಟಿಕೋಸ್ಟೆರಾಯ್ಡ್ಸ್ ರಿಲೀಸ್ ಮಾಡುತ್ತೆ. ಆ ಕಾರ್ಟಿಕೋಸ್ಟೆರಾಯ್ಡ್ಸ್ ರಿಲೀಸ್ ಮಾಡಿದಾಗ ದೇಹದಲ್ಲಿ ಶುಗರ್ ಲೆವೆಲ್ಸ್ ಹೆಚ್ಚಾಗೋದು, ಕೊಲೆಸ್ಟ್ರಾಲ್ ಹೆಚ್ಚಾಗೋದು, ಆಮೇಲೆ ಗೊತ್ತೇ ಇರಲಿಲ್ಲ ಸ್ಟ್ರೆಸ್ ಅಂದ್ರೆ ನಮಗೆ ಹೇಳ್ತಾರೆ ಎಲ್ಲ ಬಂದವರು, ಸರ್ ನಮ್ದು ಏನು ಸ್ಟ್ರೆಸ್ ಇಲ್ಲ, ಆದ್ರೆ DC ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೀನಿ, ನಾನೇ ವೈದ್ಯನಾಗಿ ನಾನೇ ಕೆಲಸ ಮಾಡಿ, ನಮ್ಗೆ ಏನು ಸ್ಟ್ರೆಸ್ ಇನ್ಹರೆಂಟ್ಲಿ ವೇರ್ ಎಕ್ಸ್ಪೋಸ್ ಟು ಸೋ ಮಚ್ ಆಫ್ ಸ್ಟ್ರೆಸ್. ಮತ್ತೆ ನಾನು ನಿನ್ನೆ ಡಾಕ್ಟರ್ CN ಮಂಜುನಾಥ್ ಒಂದು ಕ್ಲಿಪ್ ನೋಡ್ತಾ ಇದ್ದೆ, ಫಿಮೇಲ್ಸ್ ಅಲ್ಲಿ ಕೂಡ ಜಾಸ್ತಿ ಆಗ್ತಾ ಇದ್ದಿಲ್ಲ ಅಂತ ಹೇಳಿ. ಯಾಕಂದ್ರೆ ಇವಾಗ ಫಿಮೇಲ್ಸ್ ಕೂಡ ಮೇಲ್ಸ್ ಅಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮುಂಚೆ ಏನಂತೂ ಡಿಫ್ರೆನ್ಸಿಯೇಷನ್ ಹೇಗಿತ್ತಂದ್ರೆ, ನಾವು ಒಂದು ಪ್ರೀ ಮೆನೋಪಾಸಲ್, ಪೋಸ್ಟ್ ಮೆನೋಪಾಸಲ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ ಫಿಮೇಲ್ಸ್ ಮತ್ತು ಮೇಲ್ಸ್ಗೆ. ಅವರಿಗೆ ಪ್ರೀ ಮೆನೋಪಾಸಲ್ ಇದ್ದಾಗ ಒಂದು ಈಸ್ಟ್ರೋಜನ್ ಅಂತ ಹಾರ್ಮೋನ್ ಸೆಕ್ರೆಟ್ ಆಗಿ ದಟ್ ವಿಲ್ ಬಿ ಪ್ರೊಟೆಕ್ಟಿಂಗ್ ದಿ ಹಾರ್ಟ್ ಅಂತ ಹೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಫಿಮೇಲ್ಸ್ ಅಲ್ಲಿ ಕೂಡ ಹೃದಯಘಾತಗಳು ಹೆಚ್ಚಾಗ್ತಾ ಇದೆ. ಏಕೆ ಅಂದ್ರೆ ಅವರು ಕೂಡ ಮೇಲ್ಸ್ ಅಷ್ಟು ಹೊರಗಡೆನೂ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳು ಸಾಕೋದು ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಅವರಿಗೆ ಓದಿಸೋದು ತಮ್ಮದೇ ಕೆಲಸ ಆಗ್ತಾ CN ಮಂಜುನಾಥ್ ಸರ್ ಹೇಳ್ತಾ ಇದ್ದಾರೆ, ನಿನ್ನೆ ಒಂದು ಕ್ಲಿಪ್ ಅಲ್ಲಿ ನೋಡ್ತಾ ಇದ್ದಾರೆ. ಅವರು ಏನಂದ್ರೆ ಸ್ಟ್ರೆಸ್ ಅನ್ನೋದು ಇಸ್ ದ 4th ಆಲ್ಕೋಹಾಲ್ ತರ ಸ್ಟ್ರೆಸ್ ಇಸ್ ಎ ನ್ಯೂ ಟೊಬ್ಯಾಕೊ ಅಂತ ಹೇಳ್ತೀವಿ. ಸ್ಟ್ರೆಸ್ ಇಸ್ ಎ ನ್ಯೂ ಟೊಬ್ಯಾಕೊ ಅಂತ ಹೇಳಿ ಅಂದ್ರೆ ನಾವು ಎಷ್ಟು ಸ್ಟ್ರೆಸ್ ತಗೊಂಡಷ್ಟು ನಾವು ಒಂದು ಸಿಗರೇಟ್ ಸೇರಿದಷ್ಟು ಮತ್ತೊಂದು ಸಿಗರೇಟ್ ಆ ತರ ಎನಿ ಫಾರ್ಮ್ ಆಫ್ ನಿಕೋಟಿನ್ ಕನ್ಸಂಪ್ಷನ್. ಸೊ ಒಟ್ಟಿನಲ್ಲಿ ಉತ್ತಮ ಜೀವನ ಶೈಲಿ ಮತ್ತು ವ್ಯಾಯಾಮ ಏನಿದೆ ನಮ್ಮ ಹೃದಯವನ್ನ ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ನಮ್ಮ ರೆಗ್ಯುಲರ್ ಚೆಕ್ಅಪ್ಸ್ ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಸರ್. ಸೊ ಈ ಒಂದು ವಿಶೇಷ ಕಾರ್ಯಕ್ರಮ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ನೀಡಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಜೀವಾನಿ, ಇದು ರೆಡ್ ಎಫ್ಎಂ ಕನ್ನಡ ಫೇಸ್ಬುಕ್ ಪೇಜ್. ನಿರಂತರವಾಗಿ ನೋಡ್ತಾ ಇರಿ, ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.